ನೋಡಿ, ಕೆಲವರಿಗೆ ಅವರದೇ ಆದ ನಾಯಕತ್ವ ಅಥವಾ ಅವರೇ ಒಂದು ನಾಯಕರನ್ನ ಇಷ್ಟಪಟ್ಟಿರ್ತಾರೆ. ಈಗ ಪ್ರತಿಯೊಬ್ಬರಿಗೂ ಅವ್ರದೇ ಆದ ನಾಯಕರು ಇಲ್ಲಿ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಇಷ್ಟಪಡೋದು ಸಹಜ. ಅದೇನು ತಪ್ಪಿಲ್ಲ. ಇದು ನಮ್ಮ ಒಂದು ಸಂವಿಧಾನದಲ್ಲಿ ಇವತ್ತು ರಾಜ್ಯಾಂಗದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಪ್ರತಿಯೊಬ್ಬರು ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಅದೇ ರೀತಿ ಶಾಸಕರಾಗಬೇಕು ಅಂತ ಹೇಳಿ, ಈಗ ಸಂಸದರು ಶಾಸಕರಾಗಬೇಕು ಅಂತ ಹೇಳಿ ಏನು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಮ್ಮ ಮಾನ್ಯ ಗಜೇಂದ್ರರವರು, ನಗರಸಭಾ ಅಧ್ಯಕ್ಷರು ಮಾಜಿಯವರು, ಅವ್ರ ಅಭಿಪ್ರಾಯ ಅವರು ವ್ಯಕ್ತಪಡಿಸಿದ್ದಾರೆ. ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದು ತಪ್ಪಲ್ಲ. ಅದೇ ರೀತಿ ಯಾರು ಬೇಕಾದರೂ ಈ ಸಂವಿಧಾನದಲ್ಲಿ ಒಂದು ಶಾಸಕರಾಗ್ಬೋದು, ಸಂಸದರು ಕೂಡ ಆಗ್ಬೋದು. ಅದರಲ್ಲೇನು ತಪ್ಪೇನು ನನ್ನ ರೀತಿಯಲ್ಲಿ ಕಂಡು ಬರೋದಿಲ್ಲ. ಅಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ರಾಜೀನಾಮೆ ಕೊಟ್ಟು ಮತ್ತೆ ಇನ್ನೊಂದು ಸ್ಥಾನಕ್ಕೆ ಸ್ಪರ್ಧೆ ಮಾಡುದು ಅಂದ್ರೆ ಚುನಾವಣಾ ವೆಚ್ಚ ಆನೆ ಗಾತ್ರದ ಭಾರ ಆಗತ್ತೆ ಅನ್ನಲ್ವಾ? ವೆಹಿಕಲ್ ಪೇಂಟ್ ಅನ್ನಲ್ವಾ? ಅಲ್ಲ, ಅದು ಏನಾಗುತ್ತೆ, ಪಕ್ಷದಲ್ಲಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗ ನಾವೇ ಹೇಳ್ಕೊಳೋದ್ರಲ್ಲಿ ಅರ್ಥ ಇಲ್ಲ. ಈಗ ಯಾವುದೇ ರೀತಿಯಾದ ಒಂದು ಬೈ ಎಲೆಕ್ಷನ್ ಆಗಲಿ ಕರ್ನಾಟಕದಲ್ಲಿ ಇಲ್ಲಿ ಯಾವುದೇ ರೀತಿಯಾದ ಚುನಾವಣೆಗಳಿಲ್ಲ. ಇನ್ನು ಚುನಾವಣಾ ಆಯೋಗ ಚುನಾವಣೆ ದಿನಾಂಕವನ್ನು ನಿಗದಿ ಮಾಡಿ ಪಕ್ಷದ ವರಿಷ್ಠರು ಹೈಕಮಾಂಡ್ ತೀರ್ಮಾನ ಮಾಡಿ ಯಾರಿಗೆ ಬಿ ಫಾರಂ ಕೊಡಬೇಕು ಅಂದಾಗ ನಾವು ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಆಗ ನಮಗೆ ತಿಳಿದು ಬರ್ತಿದೆ. ಈಗ ಪ್ರತಿಯೊಬ್ಬರಲ್ಲೂ ಆಸೆ ಇರೋ ಸಹಜ. ನಾನು ಕೂಡ ಶಾಸಕನಾಗಬೇಕು, ಜನಸೇವೆ ಮಾಡಬೇಕು ಅಂತ ಹೇಳಿ ಅದನ್ನು ನಿರ್ಧಾರ ಮಾಡೋದು ರಾಜಕೀಯ ಪಕ್ಷಗಳಲ್ಲಿ, ಅದು ವಿರೋಧ ಪಕ್ಷ ಆಗಿರ್ಬೋದು, ನಮ್ಮ ಪಕ್ಷ ಆಗಿರ್ಬೋದು, ಪಕ್ಷದ ಹಿರಿಯರು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗ ನೋಡಿ, ಸ್ಥಾನಕ ನಂದೀಶ್ವರದ್ದು ಫಸ್ಟ್ ಹೇಳ್ಬೇಕಾದ್ರೆ, ದೇವಸ್ಥಾನನ ನಾನು ಯಾವುದೇ ರೀತಿಯಾದ ರಾಜಕೀಯಕ್ಕೆ ಬಳಸ್ಕೊಡೋಂಥ ಕೀಳು ಮಟ್ಟಕ್ಕೆ ನಾನು ಇಳಿಯೋದಿಲ್ಲ. ನಾನು ಈಗಾಗಲೇ ತಿಳಿಸಿದ್ದೀನಿ ತಮಗೆ. ಕಳೆದ ಬಾರಿ ಕೂಡ ತಾವು ಇದೇ ಮಾಧ್ಯಮದಲ್ಲಿ ನಮಗೆ ಇದೇ ಒಂದು ಕ್ಷೇತ್ರದಲ್ಲಿ ಸನ್ನಿಧಾನದಲ್ಲಿ ಕೇಳಿದ್ರಿ. ನಾನು ಪ್ರಚಾರ ಪ್ರಿಯ ಅಲ್ಲ. ನಾನು ಮಾಡೋ ಪ್ರತಿಯೊಂದು ಸಮಾಜ ಸೇವೆನ ಆಡಂಬರವಾಗಿ ಎಲ್ಲರೂ ನೋಡಬೇಕು ಅಥವಾ ಇನ್ನೊಬ್ರು ಯಾರೋ ನಾಯಕರನ್ನ ಮೆಚ್ಚಿಸ್ಬೇಕು ಅಂತ ನಾನು ಸಮಾಜ ಸೇವೆ ಮಾಡ್ತಾ ಇಲ್ಲ. ತಮ್ಗೆ ಗಮನ ಇರಬಹುದು. ಯಾಕಂದ್ರೆ ನಾನು ಚುನಾವಣೆ ಮುಗಿದ ನಂತರ ಇಲ್ಲಿನ ಒಂದು ತಾಲೂಕಿನ ಸಮಸ್ಯೆಗಳು ಅಥವಾ ಇಲ್ಲಿನ ಒಂದು ಜನಗಳು ಅನುಭವಿಸ್ತಾ ಇರುವಂಥ ಕಷ್ಟ ಏನಿದೆ, ನಿಜವಾಗ್ಲೂ ಏನು ಅವಶ್ಯಕತೆ ಇದೆ ಆ ಒಂದು ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ನಾನು ಜೈ ಫೌಂಡೇಶನ್ ಸ್ಥಾಪಿಸಿ ಧಾರ್ಮಿಕ, ಶೈಕ್ಷಣಿಕ ಮತ್ತು ಆರೋಗ್ಯದ ವಿಚಾರಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿಯೊಂದನ್ನು ನಾನು ಈ ಒನ್ ಟೈಮ್ ಆಫರ್ ಥರ ಒಂದು ಸಲ ಮಾಧ್ಯಮದ ಮುಂದೆ ಬಂದು ಪ್ರಚಾರ ಮಾಡಿ ತೋರಿಸ್ಕೊಂಡು ನಂತರ ಗುಡ್ ಬೈ ಹೇಳೋಂಥ ಜಯಮಾನ ನಂದಲ್ಲ. ಇವತ್ತು ನಮ್ಮ ಜೈ ಫೌಂಡೇಶನ್ ಇಂದ ನಿರಂತರವಾಗಿ 3 ವರ್ಷಗಳಿಂದ ಹಲವಾರು ಸಮಾಜ ಸೇವೆಗಳು ನಿರಂತರವಾಗಿ ಈಗಲೂ ನಡೀತಾ ಇದೆ. ಅದು ಯಾಕೆ ಬೆಳಕಿಗೆ ಬರ್ತಾ ಇಲ್ಲ ಅಂದ್ರೆ ಮಾಧ್ಯಮಗಳಲ್ಲಿ ನಾನು ಪ್ರಚಾರ ತಗೊಂತಾ ಇಲ್ಲ. ನಾನು ಮಾಧ್ಯಮಗಳಲ್ಲಿ ಪ್ರಚಾರ ತಗೊಂಡ್ರೆ ಎವ್ರಿ ಡೇ ಎವ್ರಿ ವೀಕ್ ನಮ್ದು ಕೂಡ ಲೈಮ್ ಲೈಟ್ ಅಲ್ಲಿ ಇರ್ತೈತೆ. ನನಗೆ ಆ ರೀತಿಯಾದ ಸಮಾಜ ಸೇವೆಯಲ್ಲಿ ಆಸಕ್ತಿ ಇಲ್ಲ. ಏನ್ ಸರ್ ಮುಂದಿನ ರಾಜಕೀಯ ನಡೆ ಏನು? ನೋಡಿ, ರಾಜಕೀಯ ನಡೆ ಏನಂತ ಹೇಳಿದ್ರೆ ಮುಂದೆ ಪಕ್ಷ ತೀರ್ಮಾನ ಮಾಡುತ್ತೆ. ನಮ್ಮ ಒಂದು ಅರ್ಹತೆ, ನಮ್ಮ ಒಂದು ಏನು ಸೇವೆ ಪಕ್ಷಕ್ಕೆ, ಸಮಾಜ ಸೇವೆ ಅಲ್ಲ, ಸಮಾಜ ಸೇವೆ ಮಾನದಂಡ ಅಂತ ಈಗಾಗಲೇ ಹೇಳಿದ್ದೀನಿ. ಪಕ್ಷನಿಷ್ಠಾಗಿ ನಾವು ಏನು ಕೆಲಸ ಮಾಡಿದ್ದೀವಿ, ಪಕ್ಷ ಗುರುತಿಸೋ ಕೆಲಸ ಮಾಡಿ ಅವಕಾಶ ಕೊಟ್ಟರೆ ನಾವು ಸಿದ್ಧರಿದ್ದೀವಿ. ಅದು ಶಾಸಕ ಸ್ಥಾನ ಆಗಿರ್ಬೋದು, MP ಆಗಿರ್ಬೋದು, ಯಾವುದೇ ಆದಲು ಎಲ್ಲ ರೀತಿಯ ಒಂದು ಕಾರ್ಯಗಳಲ್ಲೂ ನಾವು ಕೂಡ ಕೆಲಸ ಮಾಡೋದಕ್ಕೆ, ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡೋದಕ್ಕೆ ನಾನು ಸಿದ್ಧನಿದ್ದೀನಿ ಅಂತ ಈ ಮೂಲಕ ಹೇಳಕ್ ಬರ್ತೀನಿ. ನಾವು ಪಕ್ಷದಲ್ಲಿ ಒಂದು ಸಾಮಾನ್ಯ ಕಾರ್ಯಕರ್ತ. ಪಕ್ಷನಿಷ್ಠವಾಗಿ ನಾವು ಕಳೆದ 19 ವರ್ಷದಿಂದ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪಕ್ಷದ ಏನು ಆದೇಶದ ಮೇರೆಗೆ ಏನು ಕೆಲಸ ಮಾಡಬೇಕು ಚುನಾವಣಾ ಸಮಯದಲ್ಲಿ ಮತ್ತು ಪಕ್ಷ ಸಂಘಟನೆಗೆ ನಮ್ಮ ಹಿರಿಯರು ಏನು ವರಿಷ್ಠರು ಏನಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಗೊಂದಲ ಸೃಷ್ಟಿ ಮಾಡುವಂತ ಕೆಲಸ ಆಗ್ತಾ ಇಲ್ಲ ಪಕ್ಷದಲ್ಲಿ ಅನ್ನಿಸ್ತಾ ಇದೆ. ಅದು ಅವಶ್ಯಕತೆ ಇಲ್ಲ. ಈ ಗೊಂದಲದ ಏನು ಈಗ ನೀವು ವಾತಾವರಣ ನಿರ್ಮಾಣ ಆಗಿದೆ, ಇದು ನಿಜಕ್ಕೂ ಈ ಸಂದರ್ಭದಲ್ಲಿ ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಕಿವಿ ಮಾತೇನಂದ್ರೆ, ಇದು ಕುಟುಂಬ ಇದ್ದಂಗೆ ಪಕ್ಷ. ಪ್ರತಿಯೊಂದು ಪಕ್ಷಕ್ಕೂ ಅವ್ರದೇ ಆದ ಒಂದು ಧ್ಯೇಯಗಳಾಗ್ಲಿ ಉದ್ದೇಶಗಳಾಗ್ಲಿ ಇರ್ತವೆ. ಅದೇ ರೀತಿ ನಮ್ಮ ಪಕ್ಷದಲ್ಲಿ ಇದೊಂದು ಕುಟುಂಬದ ವಿಚಾರ. ನಮ್ಮ ಪಕ್ಷ ಒಂದು ಕುಟುಂಬ ಇದ್ದಂಗೆ ಏನೇ ಇದ್ರೂ ಕುಳಿತು ಬಗೆಹರಿಸ್ಕೊಬೇಕು. ಈ ರೀತಿ ಮಾಧ್ಯಮಗಳಲ್ಲಿ ಹೇಳಿಕೆಗಳನ್ನ ನೀಡೋದು, ಗೊಂದಲ ವಾತಾವರಣ ಸೃಷ್ಟಿ ಮಾಡೋದು ಬೇಡ ಅಂತ ನನ್ನ ಒಂದು ಅನಿಸಿಕೆ. ಸರ್, ನೀವು ಸ್ವತಃ MLA ಸಮಾಜ ಸೇವೆ MLA ನಾನೇ ಅಂತ ಈಗ ನೀವು ಮಾಧ್ಯಮದವ್ರು ಹೇಳ್ಬೇಕು, ಸಮಾಜ ಸೇವೆ ಮಾಡೋರೇ MLA ಆಗ್ಬೇಕಾ ಅಥವಾ ಇದು ಮಾನದಂಡನ ರಾಜಕೀಯ ಬರೋದಕ್ಕೆ ಸಮಾಜ ಸೇವೆ? ತಾವು ಮಾಧ್ಯಮದವ್ರು ಉತ್ತರ ಕೊಡ್ಬೇಕು ಇದಕ್ಕೆ. ಯಾಕಂದ್ರೆ ಈಗ ನಮ್ಮ ರೀತಿ ನಮ್ಮ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ, ದೇಶದಲ್ಲಿ ಹಲವಾರು ಜನ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸಮಾಜ ಸೇವೆ ಮಾಡೋಂಥವ್ರು ಇದ್ದಾರೆ. ರಾಜಕೀಯಕ್ಕೆ ಬರಬೇಕು ಅಂತ ಸಮಾಜ ಸೇವೆ ಮಾಡೋವಂಥ ಉದ್ದೇಶ ಅಂತೂ ನನಗಿಲ್ಲ. ಈಗಾಗಲೇ ತಮ್ಮ ಮಾಧ್ಯಮಗಳಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಾನು ತಿಳಿಸಿದ್ದೀನಿ. ಇತ್ತೀಚಿನ ದಿನಮಾನಗಳಲ್ಲಿ ಸಮಾಜ ಸೇವೆ ಮುಖಾಂತರನೇ ರಾಜಕೀಯ ಬರೋರ ಸಂಖ್ಯೆ ಕೂಡ ಗಣನೀಯವಾಗಿ ಹೆಚ್ಚಾಗಿದೆ. ಏನು ಹೇಳ್ತೀರಿ? ಏಕಾಗಿದೆ ಅಂದ್ರೆ ಸಮಾಜ ಸೇವೆ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಅದು ನಿಲ್ಲಬೇಕು. ಸಮಾಜ ಸೇವೆ ಅನ್ನೋದು ನಿಸ್ವಾರ್ಥವಾಗಿ ಮಾಡೋವಂಥದ್ದು. ಅದು ಪ್ರಚಾರಕ್ಕಾಗ್ಲಿ ಅಥವಾ ಅದನ್ನ ಬಳಸ್ಕೊಂಡು ರಾಜಕೀಯ ಮಾಡೋವಂಥದ್ದು ಹಲವಾರು ಪ್ರಯತ್ನಗಳಾಗಿದ್ದಾವೆ.
ಕೆಲವರು ಯಶಸ್ಸು ಕಂಡಿದ್ದಾರೆ ಅಚಾನಕ್ಕಾಗಿ. ಅಲ್ಲಿ ಆ ಒಂದು ಕ್ಷೇತ್ರಗಳಲ್ಲಿ ಯಾರು ಎದುರಾಳಿ ಅಭ್ಯರ್ಥಿ ಅಷ್ಟೊಂದು ಸ್ಟ್ರಾಂಗ್ ಇಲ್ದಾಗ ಆ ಒಂದು ವರ್ಕೌಟ್ ಆಗಿದೆ. ಅದನ್ನೇ ಪ್ರೇರೇಪಣೆ ತಗೊಂಡು ಪ್ರತಿಯೊಬ್ಬರು ಸಮಾಜ ಸೇವೆ ಮಾಡೋರೆಲ್ಲ ರಾಜಕೀಯಕ್ಕೆ ಬರಬೇಕು, ಅಥವಾ ರಾಜಕೀಯ ಮಾಡೋದಕ್ಕೆ ಸಮಾಜ ಸೇವೆನೇ ಅವಶ್ಯಕತೆ ಅನ್ನೋದು ನನ್ನ ಅಭಿಪ್ರಾಯದಲ್ಲಿ ಸುಳ್ಳು. ಯಾಕಂದ್ರೆ ರಾಜಕೀಯನೇ ಬೇರೆ, ಸಮಾಜ ಸೇವೆನೇ ಬೇರೆ. ಇವತ್ತು ಆ ರೀತಿ ಸಮಾಜ ಸೇವೆ ಮಾಡೋರೆಲ್ಲ ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿದ್ರೆ, ಇವತ್ತು ರತನ್ ಟಾಟಾಜಿ, ದಿವಂಗತ ರತನ್ ಟಾಟಾ ಅವರು ಆಗಲಿ, ಹಲವಾರು ಈಗ ವಿಪ್ರೋ ಅಜಿಂ ಪ್ರೇಮ್ಜಿಯವರಾಗಲಿ, ಶಿವ ನಡಾರ್ ಅವರಾಗಲಿ ಸಾವಿರಾರು ಕೋಟಿಗಳನ್ನ ಅವರು ದಾನ ಮಾಡಿ ಇವತ್ತು ಸಮಾಜ ಸೇವೆಗೆ ಮುಡುಪಿಟ್ಟಿದ್ದಾರೆ ತಮ್ಮ ಜೀವನವನ್ನು. ಅವರೆಲ್ಲ ರಾಜಕೀಯಕ್ಕೆ ಬಂದು ಏನು ಸಮಾಜ ಸೇವೆ ಮಾಡಲಿಲ್ಲಲ್ಲ. ಸೊ ಸಮಾಜ ಸೇವೆ ಅನ್ನೋದು ಇನ್ನ ಹಲವಾರು ಜನಗಳಿಗೆ ನಮ್ಮ ಸೇವೆ ಮಾರ್ಗದರ್ಶನ ಆಗಬೇಕೆ ಹೊರತು ನಮ್ಮ ಸಮಾಜ ಸೇವೆ ಇನ್ನೊಬ್ಬರಿಗೆ ರಾಜಕೀಯಕ್ಕೆ ಬರೋದಕ್ಕೆ ಪ್ರೇರೇಪಣೆ ಮಾಡಬಾರ್ದು ಅಂತ ನಾನು ಅಭಿಪ್ರಾಯ ನಿಮ್ಮ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೇನೆ. ಸರ್, ಅವಾಗ ಏನಾಗುತ್ತೆ ಅಂತ ಯಾರು ಹೇಳೋದಕ್ಕಾಗಲ್ಲ. ನನಗೆ ಅವಕಾಶ ಕೊಟ್ಟರೆ ಪಕ್ಷದ ಪರವಾಗಿ ನಾನು ಕೆಲಸ ಮಾಡೋಕ್ಕೆ ಸಿದ್ಧ ಇದ್ದೀನಿ, ಸ್ಪರ್ಧೆ ಮಾಡೋಕ್ಕೆ ಸಿದ್ಧ ಇದ್ದೀನಿ. ಅಥವಾ ಪಕ್ಷ ಅವಕಾಶ ಕೊಡಲಿಲ್ಲ ಅಂದ್ರೂ ಕೂಡ ಜನಸೇವೆಗೆ ಸ್ವತಂತ್ರವಾಗಿ ನಿಲ್ಲೋದಕ್ಕೂ ಕೂಡ ನಾನು ಯೋಜನೆಯನ್ನು ಹಾಕ್ಕೊಂಡಿದ್ದೀನಿ. ಯಾಕಂದ್ರೆ ಇಲ್ಲಿ ಪಕ್ಷ ನಾಯಕತ್ವವನ್ನು ಬೆಳೆಯೋಕ್ಕೆ ಪಕ್ಷನೇ ಅವಶ್ಯಕತೆ ಇಲ್ಲ. ಒಬ್ಬ ಲೀಡರ್ ಆಗ್ಬೇಕಂದ್ರೆ ಜನಗಳ ಬೆಂಬಲ ಬೇಕು. ನನ್ನ ದೃಷ್ಟಿಯಲ್ಲಿ ಜನಗಳೇ ಹೈಕಮಾಂಡು, ಜನಗಳೇ ನಿರ್ಧಾರ ಮಾಡೋದು. ಈಗ ಯಾವ ಪಕ್ಷ ಎಲ್ಲರಿಗೂ ಯಾರಿಗಾದ್ರೂ ಟಿಕೆಟ್ ಕೊಟ್ಟರು ಅಂತಿಮ ತೀರ್ಮಾನ ಜನದಾಗಿರುತ್ತೆ ಹೊರತು ನಮ್ದೇನಿರಲ್ಲ. ಸೊ ಜನಗಳ ಆಶೀರ್ವಾದ ನನ್ನ ಮೇಲಿದೆ, ಸದಾ ಇರುತ್ತೆ. ಯಾಕಂದ್ರೆ ನಾವು ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದೀವಿ. ಒಂದು ಸೇವೆ ಇವತ್ತಲ್ಲ ನಾಳೆ ಜನ ನನಗೆ ಗುರುತ್ತಾರೆ. ಆಮೇಲೆ ನಾವು ಪ್ರಚಾರದ ಸೇವೆ ನಾವು ಯಾಕೆ ನಿಲ್ಸಿದೀವಿ ಅಂತ ಹೇಳಿದ್ರೆ, ಇವತ್ತು ನಿಜವಾದ ಸಮಾಜ ಸೇವೆ ಮಾಡೋರಿಗೆ ಪ್ರಚಾರ ಜಾಸ್ತಿ ಆಗೋಗಿ ಎಲ್ಲ ರೀತಿಯಲ್ಲೂ ನನಗೆ ಗೊಂದಲಕ್ಕಾಗುತ್ತೆ. ಹಲವಾರು ಕಡೆ ನಾನು ಈಗ ಚಿಕ್ಕಮಗಳೂರು ಕೂಡ ಹಲವಾರು ಸಾಮಾಜಿಕ ಕಾರ್ಯಗಳು ಮಾಡಕ್ ಹೋದಾಗ ಕೇಳಿದ್ರು, ಏನ್ ಸರ್ ನೀವು ಚಿಕ್ಕಬಳ್ಳಾಪುರದಲ್ಲಿ ಪ್ರಚಾರ ಜಾಸ್ತಿ ತಗೊಳಲ್ಲ ಅಂತೇಳಿ. ನಾವು ಪ್ರಚಾರ ಮಾಡೋದ್ರಿಂದ ನನಗೆ ಸಮಾಧಾನ ಆಗಲ್ಲ ಸರ್. ನಾವು ಮಾಡೋ ಕೆಲಸ ಈಗಾಗಲೇ ಹಲವಾರು ಸಂದರ್ಶನಗಳು ಹೇಳಿದ್ದೀನಿ. ದೇವರಿಗೆ ನಮ್ಮ ಒಂದು ಆತ್ಮತೃಪ್ತಿಗೆ ಹೊರತು ಯಾವ ನಾಯಕರನ್ನು ನಾನು ಮೆಚ್ಚಿಸಿ ಅವರಿಂದ ನನ್ನ ಪ್ರಶಂಸನೆ ಪಡ್ಕೊಳ್ಬೇಕಾಗುವಂಥ ಅವಶ್ಯಕತೆ ನನಗಿಲ್ಲ. ಯಾವ ಪಕ್ಷದಿಂದ ಟಿಕೆಟ್ ಬೇಕು ಸರ್? ನಿಮ್ಗೆಲ್ಲರಿಗೂ ತಿಳಿದೇ ಇದೆ ಯಾವ ಪಕ್ಷದಲ್ಲಿ ಇದ್ದೀನಿ ಅಂತ ಹೇಳಿ. ಪಕ್ಷ ಗುರುತಿಸಿ ಕೊಡ್ತಾರೆ. ಯಾವ ಪಕ್ಷ? ಬಿಜೆಪಿ ಪಕ್ಷ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಮತ್ತೆ ನನ್ನ ಬಾಯಲ್ಲಿ ಕೇಳಿಸ್ತಾ ಇದ್ದೀರಾ. ನೀವು ಮಾಧ್ಯಮದವ್ರು ಏನಂದ್ರೆ, ಇವತ್ತು ನಮ್ಮಂತ ಹಲವಾರು ಜನಗಳು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಅವನ್ನ ಬೆಂಬಲಿಸಿ ಆ ಒಂದು ಮಾಡಿದ ಸಾಮಾಜಿಕ ಕಾರ್ಯಗಳನ್ನ ಗುರುತಿಸಿದಾಗ ಈ ತಟಸ್ಥ ಅನ್ನೋ ಕ್ವಶನ್ ಉದ್ಭವ ಆಗಲ್ಲ. ತಾವು ಇನ್ಡೆಪ್ತ್ ಆಗಿ ಹೋದ್ರೆ ನಮ್ಮ ಜೈ ಫೌಂಡೇಶನ್ ಇಂದ ಏನೇನು ಕಾರ್ಯಗಳಾಗಿದೆ ಅಂತ ಜನಗಳು ಹೇಳ್ತಾರೆ. ನಾವು ಹೇಳೋವಂಥದ್ದು ಏನಿಲ್ಲ. ಕೆಲವ್ರಿಗೆ ಏನಾಗಿದೆ, ಮಾಧ್ಯಮದ ಒಂದು ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆ ರೀತಿ ನಿರ್ಮಾಣ ಆಗಿದೆ. ನಾವು 2009ರಲ್ಲಿ ಸಮಾಜ ಸೇವೆ ಜಿಲ್ಲೆಯಲ್ಲಿ ಶುರು ಮಾಡಿದ್ರು. ನಿಮ್ಮೆಲ್ಲರೂ ಮಾಧ್ಯಮದವ್ರಿಗೆ ಬಹುಶಃ ನನ್ನ ಕಚೇರಿಗೆ ಬಂದಾಗ ಅದು ಮಾಹಿತಿ ಇದೆ. ನಾನು ಅದನ್ನು ತಗೊಂಬಂದು ನಾನೇನೋ 15 ವರ್ಷದಲ್ಲಿ ಯಾರೂ ಮಾಡದಿರೋ ಸಾಧನೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಮಾಡಿದ್ದೀನಿ, ಸಮಾಜ ಸೇವೆ ಮಾಡಿದ್ದೀನಿ ಅಂತ ಶಬಾಸ್ಗಿರಿ ನಾನು ತೊಟ್ಕೊಳೋ ಅವಶ್ಯಕತೆ ನನಗಿಲ್ಲ. ಜನಗಳ ಒಂದು ಒಳಿತು ನನಗೆ ಬೇಕಾಗಿರುವಂಥದ್ದು. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಆರೋಗ್ಯ ವಿಚಾರ ಆಗಲಿ, ಶೈಕ್ಷಣಿಕ ವಿಚಾರದಲ್ಲಿ ಮುಂದುವರಿಬೇಕು ಅನ್ನೋದೇ ನನ್ನ ಧ್ಯೇಯ. ಅದೇ ಜೈ ಫೌಂಡೇಶನ್ನ ಮೂಲ ಉದ್ದೇಶ ಅಂತ ಈಗಾಗಲೇ ತಿಳಿಸಿದ್ದೀನಿ. ಅದನ್ನು ಅಳವಡಿಸಿ ಮುಂದಿನ ದಿನಗಳಲ್ಲಿ ನನ್ನ ಒಂದು ಏನು ಕಾರ್ಯಗತಗಳು ಏನಿದ್ದಾವೆ ಅತಿ ಶೀಘ್ರದಲ್ಲೇ ತಮ್ಮ ಮಾಧ್ಯಮಗಳ ಮುಂದೆ ಹಂಚ್ಕೊತೀನಿ. ಯಾಕಂದರೆ ಇದು ಅವಶ್ಯಕತೆ ಇದೆ. ಇನ್ನು ಮುಂದೆ ನಾನು ಅದನ್ನು ಅಳವಡಿಸ್ತೀನಿ.